ಈ ವಿಡಿಯೋದಲ್ಲಿ 5 ವಿಶಿಷ್ಟವಾದ ಮೆಮೊರಿ ಇಂಪ್ರೂವ್ಮೆಂಟ್ಸ್ ಟೆಕ್ನಿಕ್ ಬಗ್ಗೆ ಹೇಳಿದ್ದೇನೆ. ನೀವು ಈ ಟೆಕ್ನಿಕ್ ಕೇಳಿದ ನಂತರ ನೀವು ಖಂಡಿತವಾಗಿಯೂ ನಿಮ್ಮ ಮೆಮೊರಿ ಪವರ್ ಅನ್ನು ಹೆಚ್ಚು ಮಾಡ್ಕೊಳ್ತೀರಾ. ನಿಮಗ್ ಗೊತ್ತಾ, ನಿಮ್ಮ ಮೆಮೊರಿ ಪವರ್ ಹೇಗಾದ್ರೂ ಇರಲಿ ಅದನ್ನ ನೀವು ಇಂಪ್ರೂವ್ ಮಾಡಬಹುದು. ಇದುವರೆಗೂ ನಿಮಗೆ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರೆ ಅದು ನಿಮ್ಮ ಮೆಮೊರಿ ಬಗ್ಗೆನಾಗಿರುತ್ತೆ. ದಡ್ಡ, ಮಂದ ಬುದ್ಧಿ, ಮರೆವು ಅಂತ ನಿಮ್ಮನ್ನ ಆಡ್ಕೊಂಡಿರ್ತಾರೆ. ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಮನುಷ್ಯನ ಮೆಮೊರಿಯ ಬಗ್ಗೆನೇ ಟೆಸ್ಟ್ ಮಾಡ್ತಾ ಇರ್ತಾರೆ. ನಿಮಗಿದ್ ಗೊತ್ತಾ, ನೀವು ಇಷ್ಟು ವರ್ಷಗಳಿಂದ ಕೊಡ್ತಾ ಇರೋ ಎಕ್ಸಾಮ್ ಕೂಡ ನಿಮ್ಮ ಮೆಮೊರಿ ಟೆಸ್ಟೇ ಆಗಿತ್ತು. ನಿಮ್ಮ ಎಕ್ಸಾಮ್ ನಲ್ಲಿ ಬರುವ ಮಾರ್ಕ್ಸ್ ಕೂಡ ನಿಮ್ಮ ಮೆಮೊರಿ ಪವರ್ ಎಷ್ಟಿದೆ ಅಂತ ತೋರಿಸುತ್ತೆ. ನಿಮ್ಮ ಮೆಮೊರಿ ವೀಕ್ ಇದ್ರೆ ನಿಮ್ಮ ಮಾರ್ಕ್ಸ್ ಕೂಡ ಕಡಿಮೆ ಇರುತ್ತೆ. ಯಾರಾದ್ರೂ ಮೆಮೊರಿ ವೀಕ್ ಇದ್ರೆ ಅಂತ ಜನರನ್ನು ಹೀಯಾಳಿಸ್ತಾರೆ, ಅವರಿಗೆ ಗೌರವ ಕೂಡ ನೀಡಲ್ಲ. ಆದ್ರೆ ನಿಮಗೊಂದು ವಿಚಾರ ಗೊತ್ತಿರಲಿ, ಮೆಮೊರಿ ಪವರ್ ಯಾವತ್ತೂ ಫಿಕ್ಸ್ ಇರೋದಿಲ್ಲ. ಇದನ್ನು ನಾವು ಇಂಪ್ರೂವ್ ಮಾಡಬಹುದು. ಮೆಮೊರಿಯ ಅರ್ಥ ನೆನಪಿನ ಶಕ್ತಿ. ಈ ವಿಡಿಯೋದ ಮುಖ್ಯ ಉದ್ದೇಶ ಕೂಡ ಹೇಗೆ ನಾವು ನಮ್ಮ ಮೆಮೊರಿಯನ್ನು ಇಂಪ್ರೂವ್ ಮಾಡೋದು ಮತ್ತು ನಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸೋದು. ನೋಡಿ, ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿ ಇರುತ್ತೆ. ನಿಮಗೆ ಒಂದು ಸರಿ ನೋಡಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ಟೆಕ್ನಿಕ್ ಕೂಡ ಪ್ರಾಕ್ಟಿಕಲಿ ಪ್ರೂಫ್ ಆದ ಟೆಕ್ನಿಕ್ಗಳು. ಸೊ ನಂಬರ್ 1, ವಿಜುವಲ್ ಮೆಮೊರಿ ಆಕ್ಟಿವಿಟೀಸ್. ನೀವು ಯಾವುದೇ ವಸ್ತುವನ್ನು ನೋಡಿದರೂ ಅದು ನಿಮ್ಮ ಮೆಮೊರಿಯಲ್ಲಿ ಪಿಕ್ಚರ್ ಫಾರ್ಮ್ ನಲ್ಲಿ ಸೇವ್ ಆಗುತ್ತೆ. ನೀವು ಎಲ್ಲಾದ್ರೂ ನೋಡಿ, ಅದನ್ನ ಗಮನವಿಟ್ಟು ನೋಡಿ. ಓಕೆ, ಈಗ ಒಂದು ಟೆಸ್ಟ್ ಮಾಡೋಣ. ನಿಮ್ಮ ರೂಮ್ ನಲ್ಲಿ ಇರೋ ಟೇಬಲ್ ಹತ್ರ ನೋಡಿ, ತುಂಬಾ ಗಮನವಿಟ್ಟು ನೋಡಿ ಆ ಟೇಬಲ್ ನಲ್ಲಿ ಎಷ್ಟು ವಸ್ತುಗಳಿವೆ ಅಂತ. ಈಗ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ ಈಗ ಹೇಳಿ, ನಿಮ್ಮ ಟೇಬಲ್ ನಲ್ಲಿ ಯಾವ ಯಾವ ವಸ್ತುಗಳಿದ್ದವು ಅಂತ ಮತ್ತು ಅವು ಯಾವ ಬಣ್ಣದ್ದು ಅಂತ ಹೇಳಿ. ಇಲ್ಲಿ ನಿಮ್ಮ ಟೇಬಲ್ ನಲ್ಲಿ 5ಕ್ಕಿಂತ ಹೆಚ್ಚು ವಸ್ತುಗಳಿದ್ದರೆ ನಿಮಗೆ ನೆನಪಿಡಲು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೀವು ನೋಡಿದ್ದು ಹಾಗೆ ಬರೆಯಬಹುದಾ? ಯಾಕಂದ್ರೆ ಒಂದು ರಿಸರ್ಚ್ ನ ಪ್ರಕಾರ ನಾವು ಏನ್ ನೋಡ್ತೇವೋ ಅಥವಾ ಓದುತ್ತೇವೋ ಅದನ್ನು ಒಂದು ಸರಿ ಬರೆದ್ರೆ 34% ಅಷ್ಟು ನೆನಪಿನಲ್ಲಿ ಉಳಿಯುವುದು ಖಚಿತ. ಈಗ ನಿಮ್ಮ ಮೆಮೊರಿ ಇಂಪ್ರೂವ್ ಮಾಡಲು ನೀವು 7 ದಿನ ಏನ್ ಮಾಡ್ಬೇಕಂದ್ರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿಮ್ಮ ಬದುಕಿನಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಒಂದು ಪುಸ್ತಕದಲ್ಲಿ ನೆನಪು ಮಾಡ್ಕೊಳ್ತಾ ಬರೆಯಿರಿ. ಹೀಗೆ ನೀವು 7 ದಿನ ಕಂಟಿನ್ಯೂ ಮಾಡೋದ್ರಿಂದ ನಿಮ್ಮ ಬ್ರೈನ್ ನ ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಇದರಿಂದ ಖಂಡಿತವಾಗಿಯೂ ನಿಮ್ಮ ಮೆಮೊರಿ ಪವರ್ 40% ಹೆಚ್ಚಾಗೋದು ಸಾಧ್ಯತೆ ಇದೆ. ಯಾಕಂದ್ರೆ ನೀವು ಬರೆಯುವಾಗ ನಿಮ್ಮ ಬ್ರೈನ್ ನ ಮೇಲೆ ಒತ್ತಡ ಹಾಕ್ತೀರಾ. ಸೊ ಇದರಿಂದ ಬ್ರೈನ್ ತನ್ನ ವಿಜುವಲ್ ಮೆಮೊರಿ ವರೆಗೆ ತಲುಪಲು ಸಹಾಯ ಮಾಡುತ್ತೆ. ಇದರಿಂದ ಮೆದುಳಿನಲ್ಲಿರುವ ನ್ಯೂರಲ್ ಕನೆಕ್ಷನ್ ಗಟ್ಟಿಯಾಗಿ ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಹೀಗಾಗಿ ಯಾವಾಗ್ಲೂ ರೈಟ್ ಡೌನ್ ವಾಟ್ ಯು ಸಿ, ಅಂದ್ರೆ ನೀವು ಏನ್ ನೋಡಿದಿರೋ ಅದನ್ನ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಇದೊಂದು ಉತ್ತಮವಾದ ಮೆಮೊರಿ ಬೂಸ್ಟರ್ ಟೆಕ್ನಿಕ್. ಸೊ ಇದು ನಮ್ಮ ಮೆಮೊರಿ ಪವರ್ ನ ಹೆಚ್ಚಿಸುತ್ತೆ. ನಂಬರ್ 2, ವಿಜುವಲ್ ರೀಕಾಲಿಂಗ್. ಓಕೆ, ಈಗ ಒಂದು ಸಣ್ಣ ಟೆಸ್ಟ್ ಮಾಡೋಣ. ಈ ಫೋಟೋವನ್ನು ಗಮನವಿಟ್ಟು ನೋಡಿ. ಈಗ ಹೇಳಿ, ಹಿಂದಿನ ಫೋಟೋದಲ್ಲಿ ಯಾವ್ಯಾವ ವಸ್ತುಗಳಿದ್ದೋ ಅಂತ. ಈಗ ಅದಕ್ಕಿಂತ ಸ್ವಲ್ಪ ಕಷ್ಟದ್ದು ಈ ಫೋಟೋನ ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಈಗ ಹೇಳಿ, ನೀವು ನೋಡಿದ್ದು ಕಂಡುಹಿಡಿಯಬಹುದಾ ಇಲ್ಲಿ ಎಷ್ಟಿದೆ ಅಂತ? ಓಕೆ, ಈ ಎಕ್ಸ್ಪೆರಿಮೆಂಟ್ ನಿಂದ ನಿಮಗೆ ಏನು ಪ್ರಯೋಜನ ಅಂದ್ರೆ, ನೀವು ಇಲ್ಲಿ ವಸ್ತುಗಳನ್ನು ಹುಡುಕುತ್ತೀರಾ ಮತ್ತು ನೆನಪನ್ನು ಇಟ್ಕೊಳ್ಳಕ್ ಪ್ರಯತ್ನಿಸ್ತೀರಾ. ಇದರಿಂದ ನಿಮ್ಮ ಫೋಕಸ್ ಪವರ್ ಅಂಡ್ ಮೆಮೊರಿ ಪವರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಹಾಗೂ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ. ಮೊದಲು ಫೋಟೋವನ್ನು ಚೆನ್ನಾಗಿ ನೋಡಿ, ಮತ್ತೆ ನೋಡಿ, ಕಣ್ಣು ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳಿ ಏನ್ ನೋಡಿದೆ ಅಂತ. ಇನ್ನು ಇದನ್ನೇ ಬರೆದ್ರೆ ಇನ್ನು ಉತ್ತಮ. ಹೀಗೆ ಡೈಲಿ ಮಾಡೋದ್ರಿಂದ 1 ತಿಂಗಳಿನಲ್ಲಿ ನೀವು 70% ನಿಮ್ಮ ಫೋಕಸ್ ಅಂಡ್ ಮೆಮೊರಿ ಪವರ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಇದನ್ನು ಮಾಡಲು ಸ್ವಲ್ಪ ಕಷ್ಟವಾಗಬಹುದು, ಬಟ್ ಬಿಡಬೇಡಿ. ಮನೆಯಲ್ಲಿ ಪ್ರತಿದಿನ ಮಾಡಿ. ಯಾವ್ದಾದ್ರು ವಸ್ತುಗಳನ್ನು ನೋಡಿ ಅಥವಾ ಏನನ್ನಾದ್ರೂ ಓದಿ ಅದನ್ನ ಬರೆಯಲು ಪ್ರಯತ್ನಿಸಿ. ಹೀಗೆ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ನಿಮ್ಮ ಮೆಮೊರಿ ಪವರ್ ನ 100% ಇನ್ಕ್ರೀಸ್ ಮಾಡಬಹುದು. 3ನೇದು, ನೆಗೆಟಿವ್ ಥಿಂಕಿಂಗ್. ನೋಡಿ, ನೆಗೆಟಿವ್ ಥಿಂಕಿಂಗ್ ಒಂದು ಕೆಟ್ಟ ಪ್ರಕ್ರಿಯೆ. ಇದರಿಂದ ನಿಮ್ಮ ಮೆದುಳಿಗೆ ಆಯಾಸವಾಗುತ್ತೆ. ಹೀಗೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಮಾಡೋದ್ರಿಂದ ದಿನೇ ದಿನೇ ನಿಮ್ಮ ಮೆಮೊರಿ ಪವರ್ ಕೂಡ ಕುಗ್ಗುತ್ತೆ. ಇಲ್ಲಿ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಬರೀ ಕೆಟ್ಟದಾಗಿ ಯೋಚನೆ ಮಾಡೋದಲ್ಲ, ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅದು ನೆಗೆಟಿವ್ ಥಿಂಕಿಂಗ್ ಗೆ ಸೇರ್ಕೊಳ್ಳುತ್ತೆ. ಉದಾಹರಣೆ, ಅತಿಯಾಗಿ ಸುಳ್ಳು ಹೇಳೋದು ಕೂಡ ನಿಮ್ಮ ಮೆಮೊರಿ ಪವರ್ ಅನ್ನು ಕುಗ್ಗಿಸುತ್ತೆ. ಸ್ಮೋಕಿಂಗ್, ಡ್ರಿಂಕಿಂಗ್, ನಶೆ ಮಾಡೋದು ಕೂಡ ನಿಮ್ಮ ಮೆದುಳಿಗೆ ಅಪಾರವಾಗಿ ಹಾನಿ ಉಂಟು ಮಾಡುತ್ತೆ. ಇದರಿಂದ ಮೆಮೊರಿ ಪವರ್ ತುಂಬಾ ಕಡಿಮೆ ಆಗುತ್ತೆ. ನೋಡಿ, ಮತ್ತೊಂದು ವಿಷಯ, ಕ್ಷುಲ್ಲಕ ಕಾರಣಕ್ಕೆ ಕೋಪ ಮಾಡೋದು, ಜಗಳ ಮಾಡ್ಕೊಳ್ಳೋದು, ಪದೇ ಕೋಪ ಮಾಡ್ಕೊಳ್ಳೋದು ಕೂಡ ನಿಮ್ಮ ನೆನಪಿನ ಶಕ್ತಿ ಮೇಲೆ ತುಂಬಾ ಅಡ್ಡ ಪರಿಣಾಮ ಬೀರುತ್ತೆ. ಅತಿಯಾಗಿ ಅಶ್ಲೀಲ ವಿಡಿಯೋ ವೀಕ್ಷಿಸುವುದರಿಂದ ಅಥವಾ ಸ್ವಲ್ಪನಾರು ನೋಡಿ ಜಾಸ್ತಿನಾದ್ರೂ ನೋಡಿ, ಬಟ್ ಅದು ನಿಮ್ಮ ಮೆದುಳಿಗೆ ನೇರವಾಗಿ ಹಾನಿ ಉಂಟು ಮಾಡುತ್ತೆ. ನಿಮ್ಮ
ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ 100% ಕುಂಠಿತಗೊಳಿಸುತ್ತೆ ಈ ಅಶ್ಲೀಲ ವಿಡಿಯೋಗಳು. ಹೀಗಾಗಿ ನೀವು ಇಂದಿನಿಂದಲೇ ನೆಗೆಟಿವ್ ಥಿಂಕಿಂಗ್ ಅನ್ನು ನಿಮ್ಮ ಲೈಫ್ ನಿಂದ ದೂರ ಮಾಡಲು ಪ್ರಯತ್ನಿಸಿ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ನೆಗೆಟಿವ್ ಥಿಂಕಿಂಗ್ ಮತ್ತು ಅದರ ಅಡ್ಡ ಪರಿಣಾಮಗಳು ಅದರ ಬಗ್ಗೆ ವಿವರಿಸ್ತಾ ಒಂದು ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋದಿಂದ ನಾವು ಕಲಿತದ್ದೇನು ಬನ್ನಿ ನೋಡೋಣ. ವಿಜುವಲ್ ರೀಕಾಲಿಂಗ್, ನೋಡಿದ ಪ್ರತಿ ವಸ್ತುವನ್ನು ನೆನಪಿನಲ್ಲಿ ಇಟ್ಕೊಳ್ಳಲು ಪ್ರಯತ್ನಿಸುವುದು ಮತ್ತು ಅದನ್ನು ಪ್ರತಿದಿನ ಮನೆಯಲ್ಲಿ ಅಭ್ಯಾಸ ಮಾಡುವುದು. ಎರಡನೇದು ಬಂದು ನಮ್ಮ ಮೆಮೊರಿ ಪವರ್ ಜಾಸ್ತಿ ಮಾಡಲು ಮೆದುಳಿಗೆ ಕೆಲವೊಂದು ವ್ಯಾಯಾಮ ಮಾಡಿಸೋದು. ಉದಾಹರಣೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಡೆದ ಎಲ್ಲಾ ವಿಚಾರಗಳನ್ನು ಒಂದು ಕಡೆ ನೆನಪು ಮಾಡ್ಕೊಳ್ತಾ ಬರೆಯುವುದು. ಇದರಿಂದ ನಿಮ್ಮ ಮೆಮೊರಿ ಪವರ್ ತುಂಬಾ ವೃದ್ಧಿಯಾಗುತ್ತೆ. ಮೂರನೇದು ನೆಗೆಟಿವ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಅನ್ನು ಹಂತವಾಗಿ ನಮ್ಮ ಜೀವನದಿಂದ ಕೈ ಬಿಡಲು ಪ್ರಯತ್ನಿಸುವುದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಆದರೆ ಶೇರ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.